ವಾರ್ತೆಯ ಮುಖ್ಯಾಂಶಗಳು. ಸಂಭ್ರಮ ಸಡಗರದಿಂದ ಬಕ್ರೀದ್ ಹಬ್ಬವನ್ನು ಆಚರಿಸಿದ ಮುಸ್ಲಿಂ ಬಾಂಧವರು. ವಿಶ್ವ ಪರಿಸರ ದಿನಾಚರಣೆ. ಹುಬ್ಬಳ್ಳಿಯ ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಸಿವಿಲ್ ಪಿಜಿ ಸೆಮಿನಾರ್ ಹಾಲ್ನಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಅರ್ಥಪೂರ್ಣವಾಗಿರಲಿ. ಜಿಲ್ಲಾಧಿಕಾರಿ. ಕೋಸ್ಟ್ ಗಾರ್ಡ್ ಕಚೇರಿಯಲ್ಲಿ ಮೀನುಗಾರರ ಸಮುದ್ರ ಸುರಕ್ಷತೆ ಕುರಿತು ಮಹತ್ವದ ಸಭೆ ನಡೆಯಿತು. ಮನ್ ಕಿ ಬಾತ್ ಸಂವಾದ ಆಪ್ತ ಸಮಾಲೋಚನಾ ಕಾರ್ಯಕ್ರಮ. ಉತ್ತಮ ಸಾಧನೆಗೈದ ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು. ಮಾಧ್ಯಮ ಕ್ಷೇತ್ರದಲ್ಲಿ ಮಾರ್ಗದರ್ಶನ ನೀಡುವ ಹಿರಿಯರ ಕೊರತೆ ಇದೆ. ಡಾಕ್ಟರ್ ನಿರಂಜನ್ ವಾನಳ್ಳಿ. ಜೂನ್ 7ರಂದು ಟಿಎಸ್ಎಸ್ನ ನಮಾಜಗುಡ್ಡದ ಈದ್ಗಾ ಮೈದಾನದಲ್ಲಿ ಶನಿವಾರ 5ರಿಂದ 6,000 ಮುಸ್ಲಿಂ ಬಾಂಧವರು ಒಂದೆಡೆ ಸೇರಿ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಎಲ್ಲರ ಬದುಕಿನಲ್ಲಿ ಸಂತೋಷವನ್ನು ತುಂಬಲಿ ಎಂದು ಮತ್ತು ಸರ್ವರ ಆಸೆಗಳನ್ನೆಲ್ಲ ನೆರವೇರಿಸಲಿ ಎಂದು ಪ್ರಾರ್ಥನೆ ಮಾಡುವ ಮೂಲಕ ಬಕ್ರೀದ್ ಹಬ್ಬವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಸೈಯದ್ ಮುಜೀಬ್, ಮುಸ್ಲಿಂ ಮುಖಂಡರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಶಕೀಲ್ ಅಹಮದ್, ಅಬ್ತಾಸ್, ಅಬುಜಲ್ ಶೇಖ್, ಅಬೇದುಲ್ಲಾ ಖಾನ್ ಮುಂತಾದವರು ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಧಾರವಾಡ ಇದರ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಕೆವಿ ಜಯಕುಮಾರ್ ಅವರು ಪ್ಲಾಸ್ಟಿಕ್ನಿಂದ ಪರಿಸರದ ಮೇಲಾಗುವ ದುಷ್ಪರಿಣಾಮಗಳ ಬಗ್ಗೆ ವಿವರಿಸಿದರು ಮತ್ತು ಈ ವಿಶ್ವವನ್ನು ಪ್ಲಾಸ್ಟಿಕ್ ಮುಕ್ತವನ್ನಾಗಿ ಮಾಡುವುದು ಇಂದಿನ ಅಗತ್ಯವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಎಂಆರ್ ಪಾಟೀಲ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಪ್ರೊಫೆಸರ್ ಗುರುನಾಥ್ ಕಂಪ್ಲಿ, ಪ್ರೊಫೆಸರ್ ಚೈತನ್ಯ, ಪ್ರೊಫೆಸರ್ ಪಂಡಿತಾರಾಧ್ಯ, ಪ್ರೊಫೆಸರ್ ಪ್ರೇಮಾ ಮಳಲಿ, ಪ್ರೊಫೆಸರ್ ರೂಪಾ ಹಾಗೂ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದರು. ಮನೆ ಬಾಡಿಗೆಗೆ ಸಂಪರ್ಕಿಸಿ. ನಗರದ ಹೃದಯ ಭಾಗದಲ್ಲಿರುವ ಮಧುವನ ಹೋಟೆಲ್ ಎದುರುಗಡೆ ಅಯೋಧ್ಯ ನಗರದಲ್ಲಿರುವ ಸಿಂಗಲ್ ಬೆಡ್ರೂಮ್ ಆರ್ಸಿಸಿ ಮನೆ ಬಾಡಿಗೆಗೆ ಕೊಡುವುದಿದೆ. ಪಾರ್ಕಿಂಗ್ ವ್ಯವಸ್ಥೆ ಕೂಡ ಲಭ್ಯವಿದ್ದು ಆಸಕ್ತರು ಸಂಪರ್ಕಿಸಿ. 917829681122. ಜೂನ್ 12ರಂದು ನಡೆಯುವ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಪರಿಣಾಮಕಾರಿಯಾಗಿ ಆಚರಿಸುವಂತೆ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದರು. ಅವರು ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಿವಿಧ ಇಲಾಖೆಗಳು, ಸರ್ಕಾರೇತರ ಸಂಸ್ಥೆಗಳು, ಸ್ವಸಹಾಯ ಸಂಘಗಳು, ಕಾರ್ಮಿಕ ಸಂಘಗಳು, ಉದ್ಯೋಗದಾತರ ಸಂಘಗಳು ಮತ್ತು ಬಾಲಕಾರ್ಮಿಕ ಪದ್ಧತಿ ವಿರುದ್ಧ ಆಂದೋಲನ ನಡೆಸುತ್ತಿರುವ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತರ ಸಹಕಾರದೊಂದಿಗೆ ಬಾಲಕಾರ್ಮಿಕ ಪದ್ಧತಿ ವಿರೋಧದ ಕುರಿತು ಅರ್ಥವತ್ತಾದ ಕಾರ್ಯಕ್ರಮ ಹಾಗೂ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಯಶಸ್ವಿಗೊಳಿಸಿ ಎಂದರು. ಶುಕ್ರವಾರ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಮಂಕಾಳ ಎಸ್. ವೈದ್ಯ ಅವರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ನಂತರ ಕಡಲಿನಲ್ಲಿ ಮೀನುಗಾರರ ಸುರಕ್ಷತಾ ಕ್ರಮಗಳು ಮತ್ತು ನಿಯಮಾವಳಿಗಳನ್ನು ಬಲಪಡಿಸುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಕೋಸ್ಟ್ ಗಾರ್ಡ್, ಡಿಐಜಿ, ಮೀನುಗಾರಿಕೆ ನಿರ್ದೇಶಕರು, ಮೀನುಗಾರಿಕೆ ಇಲಾಖೆಯ ಮತ್ತು ಕೋಸ್ಟ್ ಗಾರ್ಡ್ನ ಅಧಿಕಾರಿಗಳು ಹಾಗೂ ವಿವಿಧ ಮೀನುಗಾರರ ಸಂಘಟನೆಗಳು, ಒಕ್ಕೂಟಗಳ ಪ್ರಮುಖ ನಾಯಕರು ಸೇರಿದಂತೆ ಇತರರ ಪಾಲುದಾರರು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ಮಾನ್ಯ ಸಚಿವರು, ಈ ಸಭೆಯು ಸಮುದ್ರದಲ್ಲಿ ಸುರಕ್ಷತೆಯನ್ನು ಹೆಚ್ಚಿಸಲು, ಅಪಾಯಗಳನ್ನು ತಗ್ಗಿಸಲು ಮತ್ತು ಮೀನುಗಾರ ಸಮುದಾಯದ ಜೀವನೋಪಾಯವನ್ನು ರಕ್ಷಿಸಲು ಎಲ್ಲ ಪಾಲುದಾರರ ಬದ್ಧತೆಯನ್ನು ತೋರಿಸುತ್ತದೆ ಎಂದರು. ವಿದ್ಯಾರ್ಥಿಗಳ ಗಮನಕ್ಕೆ. ವಿದ್ಯಾರ್ಥಿ ರಿಯಾಯಿತಿ ಬಸ್ ಪಾಸ್ಗಾಗಿ ಅರ್ಜಿ ಆಹ್ವಾನ. ಬಸ್ ಪಾಸ್ಗಾಗಿ ಕರ್ನಾಟಕ ಆನ್ ಅಟಲ್ ಜಿ ಜನಸ್ನೇಹಿ ಬಾಪೂಜಿ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಬಹುದು. ಪಾಸ್ ಶುಲ್ಕದ ವಿವರ: ಪ್ರಾಥಮಿಕ ಶಾಲೆ 10 ತಿಂಗಳಿಗೆ ₹150, ಪ್ರೌಢಶಾಲೆ ಬಾಲಕರು 10 ತಿಂಗಳಿಗೆ ₹750, ಪ್ರೌಢಶಾಲೆ ಬಾಲಕಿಯರು 10 ತಿಂಗಳಿಗೆ ₹550,
ಪಿಯುಸಿ ಪದವಿ ಡಿಪ್ಲೊಮಾ 10 ತಿಂಗಳಿಗೆ 1,050 ರೂಪಾಯಿ, ITI 12 ತಿಂಗಳಿಗೆ 1,310 ರೂಪಾಯಿ, ವೃತ್ತಿಪರ ಕೋರ್ಸ್ಗಳು 10 ತಿಂಗಳಿಗೆ 1,550 ರೂಪಾಯಿ, ಸಂಜೆ ಕಾಲೇಜ್ PhDಗಳಿಗೆ 10 ತಿಂಗಳಿಗೆ 1,350 ರೂಪಾಯಿ. ಅಗತ್ಯ ದಾಖಲಾತಿ: ಸೇವಾ ಸಿಂಧುವಿನಲ್ಲಿ ಅರ್ಜಿ, ವಿದ್ಯಾಸಂಸ್ಥೆಗೆ ಶುಲ್ಕ ಪಾವತಿಸಿರುವ ರಸೀದಿ, ಆಧಾರ್ ಕಾರ್ಡ್. ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಜಾತಿ ಪ್ರಮಾಣ ಪತ್ರದ ಪ್ರತಿ ಲಗತ್ತಿಸುವುದು. ಸೂಚನೆ: ಶಕ್ತಿ ಯೋಜನೆಯ ಫಲಾನುಭವಿಗಳು ಬಸ್ ಪಾಸ್ ಪಡೆಯಬೇಕಿಲ್ಲ. ವಿದ್ಯಾರ್ಥಿ ಬಸ್ ಪಾಸ್ ಇದೀಗ ಓಪನ್ ಆಗಿದ್ದು, ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಬೇಕಾಗಿರುವ ದಾಖಲೆಗಳು: ಆಧಾರ್ ಕಾರ್ಡ್, ಕಾಲೇಜು ಫೀಸ್ ರಶೀದಿ, ಜಾತಿ ಪ್ರಮಾಣ ಪತ್ರ, SATS ಸಂಖ್ಯೆ ಅಥವಾ ಸ್ಟೂಡೆಂಟ್ ID, ಶಿಕ್ಷಣ ಸಂಸ್ಥೆಯಿಂದ ದೃಢೀಕರಣ ಪತ್ರ, ಆಧಾರ್ ಕಾರ್ಡ್ಗೆ ಲಿಂಕ್ ಮೊಬೈಲ್ ನಂಬರ್. ನಮ್ಮಲ್ಲಿಯ ಅನೇಕ ಮೂಲ ನಿವಾಸಿಗಳು ಇಂದು ನಗರವಾಸಿಗಳಾಗುತ್ತಿದ್ದಾರೆ. ಫ್ರೀಲಾನ್ಸ್ ಪತ್ರಕರ್ತನಿಗೆ ಒಂದು ಜೀವ ಉಳಿಸುವ ಶಕ್ತಿ ಇದೆ ಎಂಬುದು ನನ್ನ ಸ್ವಂತ ಅನುಭವಕ್ಕೆ ಬಂದಿದೆ. ನನ್ನ ಸಾಕಷ್ಟು ಬರಹಗಳಿಗೆ ಜೀವ ತುಂಬಿದ್ದು ನನ್ನ ಹಳ್ಳಿಯ ವಾತಾವರಣ ಎಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯ ಕೋಲಾರದ ಕುಲಪತಿ ಡಾಕ್ಟರ್ ನಿರಂಜನ್ ವಾನಳ್ಳಿ ಹೇಳಿದರು. ಶಿರಸಿಯ MES MM ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಸಂಗೀತ, ನೃತ್ಯ ಮತ್ತು ಪತ್ರಿಕೋದ್ಯಮ ವಿಭಾಗ ಇವರ ಸಹಯೋಗದಲ್ಲಿ ನಡೆದ ಮನ್ ಕಿ ಬಾತ್ ಸಂವಾದ ಆಪ್ತ ಸಮಾಲೋಚನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ಸುಮಾರು ವರ್ಷದ ಹಿಂದೆ 1ನೇ ತರಗತಿಯ ಹುಡುಗರು ಅಡುಗೆ ಮಾಡಿ ಶಾಲೆಗೆ ಹೋಗುತ್ತಿದ್ದ ಘಟನೆಯೊಂದು ವಾನಳ್ಳಿಯಲ್ಲಿ ನಡೆಯಿತು. ಇದು ನನ್ನ ಮೊದಲ ಲೇಖನ. 7 ವರ್ಷಗಳ ನಂತರ ಇದೇ ಲೇಖನ ಮುಂದುವರಿದ ಭಾಗವನ್ನು ಬರೆದೆ. ಅಂದಿನ ಸುದ್ದಿ ಬೆನ್ನತ್ತುವಿಕೆ ಆ ರೀತಿ ಇತ್ತು. ಆದರೆ ಇಂದಿನ ಪತ್ರಿಕೋದ್ಯಮದಲ್ಲಿ ವರದಿಗಾರರಿಗೆ ಇಂದು ಬಂದ ಸುದ್ದಿ ನಾಳೆ ಬರುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ನಾನು ಪತ್ರಕರ್ತನಾಗಿ ಬರೆದ ಎಲ್ಲವನ್ನೂ ಜೀವ ತುಂಬಿದ್ದು ವಾನಳ್ಳಿ ಮಣ್ಣು, ಭಾಷೆ ಕೊಟ್ಟದ್ದು ನನ್ನ ಊರಿನ ವಾತಾವರಣ. ವೃತ್ತಿ ಜೀವನವನ್ನು ಎಲ್ಲೇ ಮಾಡಿದರೂ ಕೂಡ ನನ್ನ ನಿವೃತ್ತಿ ಜೀವನ ನನ್ನ ಹುಟ್ಟೂರಿನಲ್ಲೇ ಕಳೆಯಬೇಕೆಂದಿದ್ದೇನೆ. ಕಲಿಕೆಯನ್ನು ಕೇವಲ ವಿದ್ಯೆಯಾಗಿ ಮಾತ್ರವಲ್ಲದೆ ಕೌಶಲ್ಯಕ್ಕಾಗಿ ಕಲಿಯಬೇಕು. ನೈಜ ಪರಿಶ್ರಮಕ್ಕೆ ಖಂಡಿತ ಬೆಲೆ ಸಿಗುತ್ತದೆ ಎಂದರು. ಅಧ್ಯಕ್ಷೀಯ ನುಡಿಗಳನ್ನಾಡಿದ ಕಾಲೇಜು ಉಪಸಮಿತಿ ಅಧ್ಯಕ್ಷ SK ಭಾಗವತ್ ಮಾತನಾಡಿ, ಅನೇಕ ಹಿರಿಯ ಸಾಹಿತಿಗಳು ನಾನಾ ಕಡೆಯಿಂದ ಬಂದು ತಮ್ಮ ಚಿಂತನೆಗಳನ್ನು ನಮ್ಮ ಕಾಲೇಜಿನಲ್ಲಿ ಹಂಚಿಕೊಂಡಿದ್ದಾರೆ. ಇದು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಬಹಳ ಪ್ರಭಾವ ಬೀರಿದೆ. ಇಂತಹ ಅವಕಾಶವನ್ನು ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ನುಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿರಂಜನ್ ವಾನಳ್ಳಿ ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ SS ಭಟ್ ಲೋಕೇಶ್ವರ್ ಅವರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ MES ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ ಬೇಬಿ ನಾಯ್ಕ್, ಮಹಾವಿದ್ಯಾಲಯದ ಪ್ರಾಚಾರ್ಯ ಪ್ರೊಫೆಸರ್ GT ಭಟ್, ಸಂಗೀತ ವಿಭಾಗದ ಮುಖ್ಯಸ್ಥ ಡಾಕ್ಟರ್ KG ಭಟ್ ಉಪಸ್ಥಿತರಿದ್ದರು. ಪತ್ರಿಕೋದ್ಯಮ ವಿಭಾಗ ಮುಖ್ಯಸ್ಥ ರಾಘವೇಂದ್ರ ಜಾಜಿಗುಡ್ಡ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ನಗರದ ಪ್ರತಿಷ್ಠಿತ MES ಕಾಲೇಜಿನ ವಾಣಿಜ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಜನವರಿ 2025ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಡೆದ BCom 5ನೇ ಸೆಮಿಸ್ಟರ್ನ ಪರೀಕ್ಷಾ ಫಲಿತಾಂಶವನ್ನು ಪ್ರಕಟವಾಗಿದ್ದು, ಕಾಲೇಜಿಗೆ ಉತ್ತಮ ಫಲಿತಾಂಶ ಬಂದಿದೆ. ಚಂದನಾ ವಿ ಶೇಟ್ (97.86) ಪ್ರಥಮ, ಎನೆಟ್ ಜೆ ಸೋನ್ಸ್ (95.57) ದ್ವಿತೀಯ, ಚೈತ್ರ ಸಿ ಆಚಾರಿ (95.29) ತೃತೀಯ, ವೈಷ್ಣವಿ ಪೈ (95.14), ಸಾಧ್ವಿ ಎಸ್ ಹೆಗಡೆ (94.86), ದಿಬ್ಬಾ ಅಖ್ತರ್ (94.86), ಚೈತ್ರ ಎಸ್ ಕೋಡಿ (94.43), ಚೈತ್ರ ಎನ್ ಜೋಶಿ (94.14), ಪ್ರಣವ್ ಡಿ ಹೆಗಡೆ (93.71) ಹಾಗೂ ಶ್ರೇಯಾ ವಿ ನಾಯಕ್ (93.71) ಫಲಿತಾಂಶದೊಂದಿಗೆ ಅತ್ಯುತ್ತಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. MES ಅಧ್ಯಕ್ಷ GM ಹೆಗಡೆ ಮುಳ್ಕಂಡ, ಗೌರವ ಪ್ರಧಾನ ಕಾರ್ಯದರ್ಶಿಗಳಾದ SP ಶೆಟ್ಟಿ, ವಾಣಿಜ್ಯ ಮಹಾವಿದ್ಯಾಲಯದ ಉಪಸಮಿತಿ ಅಧ್ಯಕ್ಷ ವರೇಂದ್ರ ಕಾಮತ್, ಪ್ರಾಚಾರ್ಯ ಡಾಕ್ಟರ್ VR ಭಟ್ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗ ಹರ್ಷ ವ್ಯಕ್ತಪಡಿಸಿ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅಜಿತ ಮನೋಚೇತನ ಟ್ರಸ್ಟ್ ಮರಾಠಿಕೊಪ್ಪ, ಶಿರಸಿ, ಉತ್ತರ ಕನ್ನಡ. ವಿಕಲಚೇತನ ಬುದ್ಧಿಮಾಂದ್ಯ ಮಕ್ಕಳ ಪಾಲಕರಲ್ಲಿ ವಿನಂತಿ. ನಮ್ಮ ವಿಶೇಷ ಚಟುವಟಿಕೆಗಳು:
27 ವರ್ಷಗಳ ನಿರಂತರ ಸೇವೆ, ಸರ್ಕಾರದ ಮಾನ್ಯತೆ, ಅನುದಾನ ಮತ್ತು ಪ್ರಶಸ್ತಿ ಪಡೆದ ಸಂಸ್ಥೆ. ಪ್ರತಿ ತಿಂಗಳು ತಜ್ಞ ಮಾನಸಿಕ ವೈದ್ಯರಿಂದ ಆರೋಗ್ಯ ತಪಾಸಣಾ ಶಿಬಿರ, ವಿಕಲಚೇತನರಿಗೆ ಸಹಾಯಕ ಉಪಕರಣಗಳ ನೀಡಿಕೆ, ವಿಶೇಷ ಮಕ್ಕಳಿಗೆ ಯೋಗ ಮತ್ತು ಫಿಸಿಯೋಥೆರಪಿ ತರಬೇತಿ, ವೈದ್ಯಕೀಯ ತಪಾಸಣೆ ಹಾಗೂ ಔಷಧಿ ನೀಡಿಕೆ, ವಿಕಾಸ ಶಾಲೆಯ ವಿಶೇಷ ಮಕ್ಕಳಿಗೆ ಬಿಸಿಯೂಟ ಮತ್ತು ಕ್ಷೀರಭಾಗ್ಯ. ಅಜಿತ್ ಮನೋಚೇತನ ವಿಕಾಸ ಶಾಲೆಗೆ ತಮ್ಮ ಮಕ್ಕಳ ಉಚಿತ ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಮುಖ್ಯ ಶಿಕ್ಷಕರು ಶ್ರೀಮತಿ ನರ್ಮದಾ ಹೆಗಡೆ. ಮೊಬೈಲ್ ನಂಬರ್ 9739890178. ಮಾಧ್ಯಮ ಕ್ಷೇತ್ರದಲ್ಲಿ ಇಂದು ಕೈ ಹಿಡಿದು ಬರಿಸಬಲ್ಲ ಮಾರ್ಗದರ್ಶನ ನೀಡುವ ಹಿರಿಯರ ಕೊರತೆ ಸಾಕಷ್ಟಿದೆ ಎಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ನಿರಂಜನ್ ವಾನಳ್ಳಿ ಹೇಳಿದರು. ನಗರದ ಪಂಚವಟಿ ಸಭಾಂಗಣದಲ್ಲಿ ಶನಿವಾರ ಮನೋವಿಕಾಸ ಸಂಸ್ಥೆ ಹಾಗೂ ಸಾಹಿತ್ಯ ಪ್ರಕಾಶನ ಹಮ್ಮಿಕೊಂಡ ಹಿರಿಯ ಪತ್ರಕರ್ತ ರಾಜು ಅಡ್ಕಳ್ಳಿಯವರ ಸ್ಫೂರ್ತಿವಂತರು ಕೃತಿಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಹಿಂದೆಲ್ಲ ವಿಷಯ ಕೊಟ್ಟು ಬರೆದ ಲೇಖನಗಳಿಗೆ ಇನ್ನಷ್ಟು ಹೊಸ ದೃಷ್ಟಿ ಕೊಡುವ ಹಿರಿಯ ಪತ್ರಕರ್ತರು, ಮಾರ್ಗದರ್ಶಕರಿದ್ದರು. ಆದರೆ ಇಂದು ಇಂಥ ಹಿರಿಯರನ್ನು ಹುಡುಕಬೇಕಿದೆ ಎಂದರು. ಅಲ್ಲದೆ ಅಡ್ಕಳ್ಳಿಯವರ ಕೃತಿ ಅಪರೂಪದ್ದಾಗಿದೆ. ಅವರು ಬಳಸುವ ಭಾಷೆ ಕೂಡ ಮಹತ್ವದ್ದಾಗಿದೆ, ಸ್ಥಳೀಯ ಸೊಗಡಿನದ್ದು ಎಂದರು. ಈ ಸಂದರ್ಭದಲ್ಲಿ ಡಿ.ಎಸ್. ನಾಯ್ಕ್, ಗಣಪತಿ ಭಟ್, ಸಾಹಿತಿ ರಾಜೀವ್ ಅಜ್ಜಿಬಳ, ವೀಣಾ ಅರುಣ್ಕುಮಾರ್ ಜೋಶಿ, ಶ್ರೀಕಾಂತ್ ಹೆಗಡೆ, ರಾಘವೇಂದ್ರ ಬೆಟ್ಕೊಪ್ಪ, ವೆಂಕಟೇಶ್ ಹೆಗಡೆ ಹೊಸಬಾಳೆ, ಅನೇಕ ಗಣ್ಯರು, ಹಿರಿಯರು, ಸಾಧಕರು ಉಪಸ್ಥಿತರಿದ್ದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.